ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಎಲ್ಲಾರ್ಗು ಇನ್ನೊಂದು ವ್ಲಾಗ್ಗೆ. ಹೇಗಿದ್ದೀರಾ ಎಲ್ಲರೂ? ಆರಾಮ. ಸೊ ಇವತ್ತು ನಾವು ಹೊರಟಿದೀವಿ ಮೂವಿ ನೋಡೋದಕ್ಕೆ. ಯಾವ ಮೂವಿ ಅಂತ ಹೇಳಿದ್ರೆ, ಇತ್ತೀಚೆಗೆ ರಿಲೀಸ್ ಆಗಿರೋ ನಮ್ಮ ಕನ್ನಡ ಮೂವಿ ಕಬ್ಜಾ ಮೂವಿ. ಕಬ್ಜಾ ಅಲ್ಲ, ಕರೆಕ್ಟ್ ತಾನೆ? ಕಬ್ಜಾ ಮಾಡ್ಬಿಡೋದು ಅನ್ನೋ ತರ. ಸೊ ಪೋಸ್ಟರ್ ಅಲ್ಲಿ ಶಿವಣ್ಣ ಅವರಿದ್ದಾರೆ, ಉಪೇಂದ್ರ ಸರ್ ಇದ್ದಾರೆ, ಸುದೀಪ್ ಸರ್ ಇದ್ದಾರೆ. ಸೊ 3 ಜನ ಇದ್ದಾರೆ. ಸೊ 3 ಜನ ಫುಲ್ ಮೂವಿನಲ್ಲಿ ಇರ್ತಾರ, ಏನ್ ಕತೆ ಗೊತ್ತಿಲ್ಲ. ನಿಜವಾಗ್ಲೂ ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ ನಾನು ಟ್ರೇಲರ್ ಕೂಡ ನೋಡಿಲ್ಲ. ದೀಪ್ ಅವ್ರು ನೋಡಿದ್ದಾರೆ ಅನ್ಸುತ್ತೆ ಟ್ರೇಲರ್ನ. ನನ್ ಟ್ರೇಲರು ನೋಡಿಲ್ಲ. ಮತ್ತೆ ಕೆಲವು ರಿವ್ಯೂಸ್ ಕೇಳಿದೀನಿ, ಓಕೆ ಮೂವಿ ಅಂತ ಹೇಳಿದ್ದಾರೆ ಅವ್ರ ಪಾಯಿಂಟ್ ಆಫ್ ವ್ಯೂ ನಲ್ಲಿ. ನಾನು ಹೋಗಿ ನೋಡ್ಕೊಂಡ್ ಬರೋಣ ಅಂತ, ಸುಮ್ನೆ ಒಂದು ರಿಫ್ರೆಶ್ಮೆಂಟ್ ಅಷ್ಟೇ, ಹೋಗ್ ಬರೋಣ. ತುಂಬಾ ದಿನ ಆಯ್ತು ಮೂವಿ ನೋಡಿ ಅಂತ. ನಮ್ಮ ಮೂವಿ ಅಂತ ಬಂದ್ರೆ ಜಾಸ್ತಿ ಕನ್ನಡ ಮೂವೀಸ್ ಇದ್ರೇನೆ ಹೋಗೋದ್ ನಾವು. ತೆಲುಗು ತಮಿಳ್ ಎಲ್ಲ ಅಷ್ಟೊಂದು ಹೋಗೋದಿಲ್ಲ. ಸೊ ಹೆಂಗಿರು ಕನ್ನಡ ಮೂವಿ ಬಂದಿದೆ, ಹೋಗಿ ನೋಡ್ಕೊಂಡ್ ಬರೋಣ. ನಾವು 90% ಆಫ್ ದ ಟೈಮ್ ಬರೋದು ಇಲ್ಲಿಗೆ ಮೂವೀಸ್ಗೆ. ಸೊ ಇವಾಗ ನೆಕ್ಸಸ್ ಮಾಲ್ ಅಂತ ಆಗಿದೆ. ಫಸ್ಟ್ ಫೋರಂ ವೈಟ್ ಫೀಲ್ಡ್ ಮಾಲ್ ಇದು ಅಲ್ಲ, ಫೋರಂ ವ್ಯಾಲ್ಯೂ ಮಾಲ್, ಫೋರಂ ನೇಬರ್ಹುಡ್ ಮಾಲ್. ಈಗ ನೆಕ್ಸಸ್ ಶೋ ಬಂದು ಇರೋದು 10:05ಗೆ. ಇವಾಗ ಟೈಮ್ ಕರೆಕ್ಟಾಗಿ 10 ಗಂಟೆ ಆಗಿದೆ. ಸೊ ನಮ್ಮ ಮನೆಯಿಂದ ಇಲ್ಲಿಗೆ ಒಂದು 5 ನಿಮಿಷ ಆಗ್ಬೋದಷ್ಟೇ. 5 ನಿಮಿಷ ಅಲ್ಲ, 10 ನಿಮಿಷ 15 ನಿಮಿಷ ಆಗುತ್ತೆ. ದೀಪು ತರದ್ದು ಡ್ರೈವ್ ಮಾಡಿದ್ರೆ ಒಂದು 5 ನಿಮಿಷದಲ್ಲಿ ಬರ್ಬೋದು. ಇಷ್ಟೊತ್ತಲ್ಲಿ ಟ್ರಾಫಿಕ್ ಇರೋದಿಲ್ಲ ಆಕ್ಚುಲಿ 10 ಗಂಟೆಲೆಲ್ಲ. ಸೊ ನನ್ನ ಪ್ರಕಾರ ವೀಕ್ ಡೇ ಆಗಿರೋದ್ರಿಂದ ಟ್ರಾಫಿಕ್ ಕೂಡ ತುಂಬಾನೇ ಕಮ್ಮಿ, ಪಾರ್ಕಿಂಗ್ ಕೂಡ ಇರುತ್ತೆ. ನೋಡು, ಫುಲ್ ಖಾಲಿ. ಇಲ್ಲೇ ನಿಲ್ಲಿಸ್ಕೊಂಡ್ಬರ್ಬೋದು. ನಿಲ್ಲಿಸ್ಬಿಟ್ಟಿಲ್ಲ. ಸ್ಯಾಟರ್ಡೇ ಬಂದ್ರೆ ಇನ್ನೊಂದು 2 ಫ್ಲೋರ್ ಮೇಲೆ ಹತ್ಬೇಕು ಅನ್ಸುತ್ತಲ್ಲ ದೀಪ್, ಯಾವಾಗ್ಲೂ. ದೀಪ್, ನೀನ್ ಟ್ರೇಲರ್ ನೋಡಿದ್ಯಾ? ನೋಡಿದ್ಯಾ? ಸೊ ನಿಂಗೆ ಒಂದು ಲೆವೆಲ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಇದೆಯಾ, ಹಿಂಗಿರುತ್ತೆ ಮೂವಿ ಅಂತ? ನಂಗೆ ಟ್ರೇಲರ್ ಇಷ್ಟ ಆಯ್ತು ಆ್ಯಕ್ಚುಲಿ. ಹೊರಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿ ಬಂದು ನೋಡಿದ್ದಾರೆ ಆಲ್ರೆಡಿ. ಅಂತ ಫೀಡ್ಬ್ಯಾಕ್ಸ್ ಇಲ್ಲ, ನೋಡೋಣ. ಯಪ್ಪ, ಇವ್ರು ಮಾತಾಡ್ತಾರಂದ್ರೆ ನಾನು ಎಲ್ಲೋ ಹಿಡ್ಕೊಬೇಕು ಕ್ಯಾಮ್ರಾನ. ನೋಡಿ, ಇವಾಗ ನನಗೆ ಹಿಡ್ಕೊಂಡ್ರೆ ಇಲ್ಲಿಗೆ ಬರ್ತಾರೆ, ಕಷ್ಟ ಆಗುತ್ತೆ ಇದರ ಬ್ಲಾಗ್ ಮಾಡೋದಕ್ಕೆ. ಸ್ಟಿಕ್ ತಂದಿಲ್ಲ ಇವತ್ತು, ಜಸ್ಟ್ ಫೋನ್ ಮಾತ್ರ ತಂದಿರೋದು. ಅದಕ್ಕೋಸ್ಕರ ಬ್ಲಾಗಿಂಗ್ ಸೆಟಪ್ ತಂದಿಲ್ಲ, ಇನ್ನು ಅಲ್ಲೆಲ್ಲ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ. ಚೆಕಿಂಗ್ ಎಲ್ಲ ಇವತ್ತು. ಸೊ ಐನಾಕ್ಸ್. ಸೊ ಟಿಕೆಟ್ ಕಾಸ್ಟ್ ಎಷ್ಟಾಗುತ್ತೆ ನೋಡೋಣ. ನೋಡಿ, ಖಾಲಿ ಮಾಲು, ಒಬ್ಬರೂ ಇಲ್ಲ. ನಾವೇ ಅಂದ್ಕೊತೀವಿ, ಇನ್ನೂ ಶಾಪ್ಸ್ ಕೂಡ ಓಪನ್ ಆಗಿಲ್ಲ. ನೋಡಿ, ನಾವು ಎಷ್ಟು ಸತಿ ಮೂವಿಗೆ ಬರ್ತೀವಂದರೆ ಮೂವಿನಲ್ಲಿ ಪಾಪ್ಕಾರ್ನ್ ಕೂಡ ಫ್ರೀ ಕೊಡ್ತಾರೆ ನಮ್ಗಂತ. ಪಾಪ್ಕಾರ್ನ್ ಫ್ರೀ ಪಾಪ್ಕಾರ್ನ್ ಐತಂತೆ. ನಮ್ಮ ನಂಬರ್ ಹೇಳಿದ್ರೆ ಸಾಕಂತೆ ಕೌಂಟ್ರಲ್ಲಿ. ನಾನು ಕೇಳಿದೆ ಏನಕ್ಕೆ ಅಂತ. ಇನ್ನೂ ಜಾಸ್ತಿ ಸರಿ ಬರ್ತಾರೆ ಸರ್, ಮೂವಿ ಟಿಕೆಟು ಫ್ರೀ ಕೊಡ್ತಾರೆ ಅಂತ. ಯಪ್ಪ, ನಾವು ಇಷ್ಟೊಂದು ಸತಿ ಬರ್ತೀವ? ಏನಿಲ್ಲ. ಲಾಸ್ಟ್ ಬಂದಿದ್ದೆ ಯಾವಾಗ ನಾವು? ಈ ಮೂವಿಗೆ ಹೆಡ್ ಬುಷ್ ಡಿಸೆಂಬರಲ್ಲಿ ಬಂದಿದ್ದು. 3 ತಿಂಗಳು ಡಿಸೆಂಬರಲ್ಲಿ ಬಂದಿದ್ದು. ಇದು ಮಾರ್ಚು. ನಡಿ ಹೋಗೋಣ. ಸೊ ಐನಾಕ್ಸ್ ಒಳಗಡೆ ಹೋಗೋಣ. ಲಾಸ್ಟ್ ವಿಸಿಟ್ 1/1/2023 ಅಂತ ಇದೆ. ಅದೇ ಜಾನ್, ಅದಾದ್ಮೇಲೆ ಜಾನ್ ಫಸ್ಟಿಗೆ ನೀನು ಬಂದಿದ್ದೆ ಅನ್ಸುತ್ತೆ. ನಾನು ಯಾವತ್ತೂ ಬಂದಿಲ್ಲಪ್ಪ ಜಾನ್ ಫಸ್ಟು. ಜಾನ್ ಫಸ್ಟ್ ಬಂದಿದ್ವಾ? ಇಲ್ಲ ದೀಪ್, ಅದು ಮೂವಿನಲ್ಲಿ ತಿನ್ನಕ್ಕೆ ಕೊಟ್ರೆ ಅದು ಇಲ್ಲ ಅಲ್ಲ. ಫಸ್ಟ್ ಆಫ್ ಆಲ್ ಟಿಕೆಟ್ ಪ್ರೈಸ್ 112 ರೂಪೀಸ್ ಇದೆ. ಟಿಕೆಟ್ ಪ್ರೈಸ್ಗಿಂತ ಪಾಪ್ಕಾರ್ನ್ ಪ್ರೈಸ್ ಜಾಸ್ತಿ ಆಗಿರೋದು. ನಾವು ಹಂಗೆ ಬಂದಿದ್ರೆ ಫ್ರೀ ಕೊಟ್ಟವರು. ಮೂವಿ ಮುಗಿಸ್ಕೊಂಡು ಬಂದ್ವಿ ಆಫ್ಟರ್ 3 hours. ಮೂವಿ ಹೇಗೆ ಅನಿಸ್ತು ದೀಪ್? ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ, ಏನು ಮಾತಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ನಾನು ಹಿಂಗೆ ನಿಂತ್ಕೊಂಡಿದ್ದೀನಿ. ಸೊ ನನಗೆ ಮೂವಿ ಹೇಗೆ ಅನಿಸ್ತು ಅಂತ ಫಸ್ಟ್ ಹೇಳ್ಬಿಡ್ತೀನಿ. ನಾನು ಚಿಕ್ಕ ರಿವ್ಯೂ ಅಲ್ವಾ? ಚಿಕ್ಕ ರಿವ್ಯೂನ ಅಂದರೆ ನಿನ್ನಷ್ಟೆಲ್ಲ ನಾನು ಅಬ್ಸರ್ವ್ ಮಾಡಿದೆ. ನನಗೆ ಮೂವಿ ಇಷ್ಟ ಆಯಿತು. ಓಕೆ, ನಾಟ್ ಬ್ಯಾಡ್ ಅನಿಸ್ತು. 1 ಟೈಮ್ ನೋಡೋದಕ್ಕೆ ಓಕೆ ಅನಿಸ್ತು. ಬಟ್ ನನಗೆ ಪರ್ಸ್ನಲಿ ಏನು ಅನಿಸ್ತು ಅಂದರೆ, KGFನೇ ನೋಡ್ತಾ ಇದ್ದೀವಿ ಏನೋ ಒಂದೊಂದು ಚೂರು ಅದು ಸೌಂಡ್ ಆಗಲಿ, ಬ್ಯಾಕ್ಗ್ರೌಂಡ್ BGM ಆಗಲಿ, ಅದೆಲ್ಲ ಒಂದು ಸ್ವಲ್ಪ ಹಂಗೆ ಅನಿಸ್ತು ಅಷ್ಟೇ. ಸೊ ಉಪೇಂದ್ರ ಅವರು ಸಖತ್ತಾಗಿ ಬಾಡಿ ಎಲ್ಲ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದ್ರು ಫ್ರೇಮ್ ಮೇಲೆ. ಕಾಸ್ಟ್ಯೂಮ್ಸು ಎಲ್ಲ ಸ್ವಲ್ಪ ಯಶೋರ್ ಥರ ಅನಿಸುತ್ತೆ ನೋಡಿದಾಗ. ಓಕೆ ಅನಿಸ್ತು ಮೂವಿ ನನಗೆ. ಇನ್ನೂ ಒಂದ್ಸತಿ ನೋಡ್ತೀನ ಅಂದರೆ ಪಕ್ಕ ನೋಡೋಲ್ಲ ನಾನು. ನೀನು?
ನಂಗೆ ತಲೆನೋವು ಬಂದ್ಬಿಡ್ತಲ್ಲ. ಸೊ ನೀನು ಹೇಳ್ದಂಗೆ ಬರೀ KGF ನೋಡ್ದಂಗೆ ಅನಿಸುತ್ತೆ. ಮೇಕಿಂಗ್ ಎಲ್ಲ ಪಕ್ಕ ಅದೇ ಥರನೇ ಮಾಡಿರೋದು. ಬಟ್ ಸ್ಟೋರಿ ಲೈನು, ಸ್ಕ್ರೀನ್ ಪ್ಲೇ ಥರ ಈ ಸಖತ್ ಇರಿಟೇಟ್ ಆಗ್ಬಿಡ್ತೈತೆ, ಆಗೋದೇ ಇಲ್ಲ. ಮೂವಿನಲ್ಲಿ ಒಂದು 100 ಕ್ಯಾರೆಕ್ಟರ್ ಇದೆಯೋ ಒಬ್ಬರ ಹೆಸರು ನೆನಪಾಗೋದಿಲ್ಲ, ಅಷ್ಟು ಕ್ಯಾರೆಕ್ಟರ್ಸ್ ಇದೆ ಮೂವಿನಲ್ಲಿ ಅಲ್ಲ ದೀಪು? ಕ್ಯಾರೆಕ್ಟರು, ಆಮೇಲೆ ಸ್ಟೋರಿ ತುಂಬ ಎಲಿಮೆಂಟ್ಸ್ ಏನೇನೋ ಫುಲ್ ಫೀಡ್ ಮಾಡಿಬಿಟ್ಟವ್ರೆ, ತುರ್ಕ್ಬಿಟ್ಟವ್ರೆ ಹಂಗೆ ಓವರ್ ಫೀಡ್. ಸೊ ಅದು ಎಲ್ಲಿ ಏನು ನಡೀತಾ ಇದೆ ಏನೂ ಅರ್ಥನೇ ಆಗಲ್ಲ, ಟ್ರ್ಯಾಕೇ ಸಿಕ್ಕಲ್ಲ, ಒಂಥರ ಸಿಕ್ಕಾಪಟ್ಟೆ ಒಂಥರ ಮೆಸ್ಸಪ್ ಆಗಿದೆ ಫುಲ್ ಫಿಲಮ್. ಮತ್ತು ಡಾರ್ಕ್ ಥೀಮ್ ಇದು ಕೂಡ, ಮೂವಿ ಫುಲ್ಲು ಲೈಟ್ ಆಫ್ ಅದೇನೋ ಒಬ್ಬರು ಏನಾದರೂ ಒಂದು ಹಿಟ್ಟಾಯಿತು ಅಂದರೆ ಎಲ್ಲರೂ ಅದೇ ಹೇಳ್ಕೊತಾರಪ್ಪ. ಇದು ಆ್ಯಕ್ಚುಲಿ ಟ್ರೈಲರ್ ಬಂದಾಗೆ ಜನ ಹೇಳಿದರು KGF ಥರನೇ ಮಾಡ್ತಾಯಿದ್ದೀರಾ ಅಂತ. ಅದಕ್ಕೆ ಸ್ವಲ್ಪ ಇದೂ ಆಗ್ಬಿಟ್ಟಿತ್ತು. ಉಪೇಂದ್ರ ಅವರೆಲ್ಲ ರಿಯಾಕ್ಟ್ ಮಾಡಿದರು, ಮೀಡಿಯಾದವರೆಲ್ಲ ಕೇಳಿದ್ರು ಏನು KGF ಥರನೇ ಇದೆ, ಯಾಕೆ ಆ ಥರ ಮಾಡಿದ್ದೀರಾ ಅಂತ. KGF ಥರ ಇಲ್ಲ, ಇದು ಫಸ್ಟ್ ಮೂವಿ ಬರಲಿ ಹಂಗೆ ಅಂತ ಏನೋ ಅಂದಿದ್ರು. ಬಟ್ ಆ್ಯಕ್ಚುಲಿ KGF ನೋಡ್ದಂಗೆ ಅನಿಸುತ್ತೆ. ಬಟ್ KGFದು ಸ್ಟೋರಿ ಲೈನು ಅದು ಇದಕ್ಕೆ ಸಂಬಂಧನೇ ಇಲ್ಲ ಬಿಡಿ. ತುಂಬಾ ಒಂಥರ ಸಖತ್ತು ಫೀಡ್ ಮಾಡ್ದಂಗೆ, ಓವರ್ ಫೀಡ್ ಮಾಡ್ದಂಗಿದೆ. ಒಂಥರ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದೋ ಮಗುಗೆ 5ನೇ ಕ್ಲಾಸ್ ಏನೇನೋ ಹೇಳೋ ಥರ. ಹೌದು, ಹಂಗೆ ಸಿಲೆಬಸ್ ನಿಮಗೆ ಸ್ಟೇಟ್ ಸಿಲೆಬಸ್ಸಲ್ಲಿ ಓದ್ತಾ ಇರೋ 2ನೇ ಕ್ಲಾಸ್ ಮಗುಗೆ 6ನೇ ಕ್ಲಾಸ್ 7ನೇ ಕ್ಲಾಸ್ ICSE ಸಿಲೆಬಸ್ ಕೊಟ್ಟರೆ ಹೆಂಗಿರುತ್ತೆ ಹೇಳಿ ಎಕ್ಸಾಮ್ಗೆ? ಆ ಥರ ಇರುತ್ತೆ, ತಲೆ ಕೆಟ್ಟೋಗ್ಬಿಡುತ್ತೆ. ಆ್ಯಂಡ್ ನಮಗೆ ಮೂವಿ ಇಷ್ಟ ಆದರೆ ಇಷ್ಟ ಆಗಿದೆ ಅಂತ ಹೇಳ್ತೀವಿ, ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಂತೀವಿ. ಇಷ್ಟ ಇಲ್ಲದೆ ಇರೋದನ್ನ ಇಷ್ಟ ಆಗಿದೆ ಅಂತ ಹೇಳೋಕ್ಕಾಗೋದಿಲ್ಲ ಅಲ್ವಾ ದೀಪು? ಕೆಲವು ಜನ ನಾವೇನು ಹೇಳೋದು, ಎಲ್ಲರೂ ಅದನ್ನೇ ಹೇಳ್ತಾ ಇರೋದು. ಫಸ್ಟ್ ಆಫ್ ಆಲ್ ನಮ್ಮ ಮೂವಿ ಟೈಟಲ್ ಕೂಡ ಒಂಚೂರು ಒಂಥರ ಬೇರೆ ಏನಾದರೂ ಇಡ್ಬೋದಿತ್ತೇನೋ ಅಂತ. ಕನ್ನಡ ವರ್ಡೇ ಅಲ್ಲ ಅದು, ಕಬ್ಜಾ. ಸೊ ಇವ್ರು ಪ್ಯಾನ್ ಇಂಡಿಯಾ ಮೂವಿ ಮಾಡೋಕೆ ಹೋಗ್ಬಿಟ್ಟು ಟೈಟಲ್ಲು ಪ್ಯಾನ್ ಇಂಡಿಯಾನೇ ಹೋಗ್ತಾರೆ, ಕನ್ನಡ ವರ್ಡ್ಸೇ ಬಿಡ್ಸವ್ರೆ ಅನ್ಸುತ್ತೆ ಆಲ್ಮೋಸ್ಟ್. ನಾಟ್ ಶೋರ್. ಅಂದರೆ ಮೂವಿನಲ್ಲಿ ಏನು ಇಷ್ಟ ಆಯಿತು? ಹೋಗ್ಲಿ ಒಂದು ಎಲಿಮೆಂಟ್ ಏನು ಇಷ್ಟ ಆಯಿತು ನನಗೆ? ಒಂದು ಎಲಿಮೆಂಟ್ ಅಂತ ಏನು ಇಷ್ಟ ಆಯಿತು ಅಂತ ಏನೂ ಇಷ್ಟ ಆಗಿಲ್ಲ ಗುರು, ಓಪನಾಗಿ ಹೇಳ್ತೀನಿ, ಏನೂ ಇಷ್ಟ ಆಗಿಲ್ಲ ನನಗೆ. ಸ್ವಲ್ಪ ಇವರು ಉಪೇಂದ್ರ ಸರ್ ಅವರು ಒಂದು ಸ್ವಲ್ಪ ಇಷ್ಟ ಆದರು, ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಅವ್ರು ರಿಯಲ್ ಸ್ಟಾರ್, ಅವ್ರದ್ದು ಯೂಶುವಲ್ ಬಾಡಿ ಗಿಡಿ ಎಲ್ಲ ಅವ್ರು ಇರೋದೇ ಹಂಗೆ, ಅವ್ರ ಆ್ಯಕ್ಟಿಂಗು ಎಲ್ಲ ನೆಕ್ಸ್ಟ್ ಲೆವೆಲ್. ಸುದೀಪ್ ಅವರಂತೂ ಸಕ್ಕತ್ತಾಗಿ ಕಾಣಿಸ್ತಾರೆ ಮೂವಿನಲ್ಲಿ. 2-3 ಸೀನಲ್ಲಿ ಅಷ್ಟೇ ಅವ್ರು ಕಾಣಿಸೋದು, ವಾಯ್ಸ್ ಇದೆ ಅವ್ರದ್ದು ಫುಲ್ಲು. ಅದನ್ನು ವಾಯ್ಸೇ ಕೊಟ್ಬಿಡ್ಬೋದಿತ್ತು ಏನೋ ಬಿಡಿ. ಸೊ ನಿಮ್ಮಲ್ಲಿ ಯಾರ್ಯಾರು ಮೂವಿ ನೋಡಿದ್ದೀರಾ? ನಾವು ತುಂಬ ಎಳ್ದು ಮೂವಿ ಅದಿಲ್ಲ ಇದಿಲ್ಲ ಅಂತೆಲ್ಲ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ತುಂಬ ಎಫರ್ಟ್ಸ್ ಅಂತೂ ಹಾಕಿದಾರಲ್ಲ ಅದಕ್ಕೆ ಮೂವಿಗೆ, ಮೇಕಿಂಗ್ ತುಂಬ ಖರ್ಚು ಮಾಡಿದ್ದಾರೆ. MTV ನಾಗರಾಜ್ ಅವ್ರಿಗೆ ಮಾಡಿರೋದು ಇನ್ನೇನು ಮಾಡ್ತಾರೆ ಖರ್ಚು. ಅದೇ ಮೂವಿ ಮೇಕಿಂಗ್ ಆಗಲಿ, ಮೂವಿ ತೋರಿಸಿರೋ ರೀತಿ ಆಗಲಿ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದಾರೆ, ತುಂಬಾ ದುಡ್ಡು ಹಾಕಿದ್ದಾರೆ ಅಂತ ಗೊತ್ತಾಗುತ್ತೆ. ಬಟ್ ಸ್ಟೋರಿ ಸ್ವಲ್ಪ ವೀಕ್ ಆಗಿರೋದ್ರಿಂದ ಅಷ್ಟೊಂದು ಎಫರ್ಟ್ಸು ಕಾಣಿಸೋದಿಲ್ಲ ನಮ್ಗೆ, ಆ ಥರ ಆಗೋಗ್ಬಿಡುತ್ತೆ. ಇನ್ನು ಸಾಂಗ್ಸ್ ಎಲ್ಲ ಬಂದರೆ ನಾನು ಸಾಂಗ್ಸ್ ಯಾವುದೂ ಕೇಳಿರಲಿಲ್ಲ, ಇಲ್ಲಿ ಬಂದಾಗ ಎಲ್ಲ ಸಾಂಗ್ಸ್ ನೋಡಿದ್ದು. ನಂಗೆ ಯಾವುದೋ ಅಷ್ಟೊಂದು ಮನ್ಸಿಗೆ ಮುಟ್ಟೋ ಫುಲ್ಲು BGM ತಲೆ ಎಲ್ಲ ಶೂಟ್ ಆಗ್ಬಿಡುತ್ತೆ. ನನ್ನ ಪ್ರಕಾರ ಓಕೆ, ಒನ್ ಟೈಮ್ ವಾಚ್ ಮಾಡ್ಬೋದು ಮೂವಿನ, ಓಕೆ ಅಷ್ಟೇ. ಅಂದರೆ ಕೆಲವು ಕ್ರಿಟಿಕ್ ಅಷ್ಟೇ, ಜಾಸ್ತಿ ಹೇಳೋದು ಬೇಡ. ಸೊ ನೀವು ಕೂಡ ಮೂವಿನ ನೋಡಿರ್ತೀರ, ತುಂಬ ಜನ ನೋಡಿದರೆ ನಿಮಗೆ ಏನು ಇಷ್ಟ ಆಗಿತ್ತು, ಏನು ಇಷ್ಟ ಆಗಿಲ್ಲ. ನಾವು ಹಿಂಗೆ ಹೇಳೋದಕ್ಕೇನು ಬೈಕೋಬೇಡಿ, ಆಮೇಲೆ ಇರೋದನ್ನ ಹೇಳ್ತಾ ಇದ್ದೀವಿ ಅಷ್ಟೇ. ಸೊ ನೆಕ್ಸ್ಟ್ ಬೈದರೂ ಪರವಾಗಿಲ್ಲ, ನಾವು ತಲೆ ಕೆಡಿಸ್ಕೊಳ್ಳಲ್ಲ, ನಮ್ಗೇನು ಅನಿಸುತ್ತೋ ನಾವು ಅದನ್ನೇ ಹೇಳೋದು. ಸುಮ್ಮನೆ ಸುಳ್ಳು ಹೇಳ್ಬಾರ್ದು ವ್ಯೂವರ್ಸ್ಗೆ. ಇವಾಗ ಡೋನಟ್ ತೊಗೊಂಡು ನಮ್ಮ ಮಗನ ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ಯಾಕಂದರೆ ಸ್ಕೂಲ್ ಟೈಮ್ ಆಗೋಯ್ತು ಅವನಿಗೆ. ಡೈರೆಕ್ಟಾಗಿ ಸ್ಕೂಲಿಗೆ ಹೋಗ್ಬೇಕು, ಇವಾಗ ಹೋಗೋಣ, ಟೈಮಾಗಿ ಹೋಗ್ಬಿಡುತ್ತೆ. ಬಾಯ್ ಬಾಯ್.